ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ ಬೆಂಗಳೂರು, ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟ, ಸಹಕಾರ ಇಲಾಖೆ ಮಂಡ್ಯ, RAPCMS ಲಿಮಿಟೆಡ್ ಮಂಡ್ಯ ಹಾಗೂ ಮಂಡ್ಯ ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2024ರ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ. ರವಿಕುಮಾರ್ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು RAPCMS ಅಧ್ಯಕ್ಷರಾದ UC ಶೇಖರ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಮುದ್ರಣ ಮತ್ತು ಪ್ರಕಾಶನಾಲಯ ನಿರ್ದೇಶಕರಾದ ಬೇಲೂರು ಸೋಮಶೇಖರ್, ಭಾರತಿ ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ ಎಂ. ಪುಟ್ಟಸ್ವಾಮಿಗೌಡ, ಮಂಡ್ಯ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಕಾಡೇನಹಳ್ಳಿ ರಾಮಚಂದ್ರು, ಅಂಜನಾ ಶ್ರೀಕಾಂತ್, ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚೆನ್ನಾಗಿ ಮಾತಾಡಿದರೆ ನಾನೇ ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸರ್ಕಾರ ಮತ್ತು ಸಹಕಾರ ರೈತರ ಜೀವನಾಡಿ. ಸರ್ಕಾರ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರೆ ಸಹಕಾರ ರೈತರಿಗೆ ಜೀವನವನ್ನು ಕಟ್ಕೊಡೋದಕ್ಕೆ ಸಹಾಯವನ್ನು ಮಾಡ್ತಾ ಇರ್ತದೆ. ಪ್ರತಿ ಹಳ್ಳಿಯಲ್ಲೂ ಸರ್ಕಾರಗಳು ಮಾಡದೇ ಇರುವಂತಹ ಕೆಲಸಗಳನ್ನು ಸರ್ಕಾರದ ಮಾರ್ಗದರ್ಶನದಲ್ಲಿ ಸಹಕಾರ ಇಲಾಖೆ, ಸಹಕಾರ ಸಂಘಗಳು, ಕೃಷಿ ಪತ್ತಿನ ಸಹಕಾರ, APMC, RAPMC, ಮಿಲ್ಕ್ ಯೂನಿಯನ್, DCC ಬ್ಯಾಂಕ್ ಮತ್ತು ಸಣ್ಣ ಸಣ್ಣ ಬ್ಯಾಂಕ್ಗಳು, ಇವತ್ತು ಖಾಸಗಿ ಬ್ಯಾಂಕ್ಗಳು ದುಡ್ಡು ಕೊಟ್ಟು ಬಡ್ಡಿ ವಸೂಲಿಗೆ ಮನೆಗಳ ಹತ್ರ ಕಳಿಸೋವಂಥ ಸಂದರ್ಭದಲ್ಲಿ ಈ ಸಹಕಾರ ಸಂಸ್ಥೆಗಳು ರೈತರಿಗೆ ಸಹಕಾರಿಯಾಗಿದೆ. ಕಡಿಮೆ ದರದಲ್ಲಿ ಆಗಿದೆ. ಬೆಳಗ್ಗೆ ಅದನ್ನು ಕೂಡ ಗುದ್ಲಿ ಪೂಜೆ ಮಾಡಿ ಕಟ್ಟಿ ಅಂತ ಹೇಳಿ ಬಂದೆ. ಮೊನ್ನೆ ಮಾಚ್ಕೊಂಡ್ನಲ್ಲಿ ಬ್ಯಾಂಕ್ ಸಹಕಾರ ಬ್ಯಾಂಕ್ಗೆ 5 ಲಕ್ಷ ಹಾಕಿದೆ, ಅದನ್ನು ಕೂಡ ಪೂಜೆ ಮಾಡಿಕೊಟ್ಟೆ. ಈ ವಾರದಲ್ಲಿ 3 ಸಹಕಾರ ಸಂಸ್ಥೆಯ ಕಟ್ಟಡಗಳ ಕಟ್ಟೋದಕ್ಕೆ ನನ್ನ ಅಭಿಯಾನಗಳಿಗೆ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನವನ್ನು ಕೊಟ್ಟಿದ್ದೀನಿ. ನಾವು ಕೂಡ ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಸೇತುವಾಗಿ ನಿಮ್ಮ ಕಟ್ಟಡಗಳ ನಿರ್ಮಾಣಕ್ಕೆ ಕಿಲಾರದ್ದು ಕೂಡ ಇಲ್ಲೇ ಇದ್ದಾರೆ ನಿರ್ದೇಶಕರು. ಹಲವಾರು ಕಟ್ಟಡಗಳಿಗೆ ನಮ್ಮ ಅನುದಾನವನ್ನು ಕೊಡ್ತಾ ಇರ್ತೀವಿ. ಸರ್ಕಾರ ಮತ್ತು ಸಹಕಾರ ಹೀಗೆ ಸಹಕಾರ ರೀತಿಯಲ್ಲಿ ಜಂಟಿಯಾಗಿ ಹೋಗ್ಲಿ ಅಂತ ಹೇಳಿ ಈಗಾಗಲೇ ಸುಮಾರು ಸಹಕಾರ ವಿಚಾರವಾಗಿ ಸುಮಾರು ಜನ ಸುಮಾರು ಥರ ಎಲ್ಲ ಸಹಕಾರದ ಬಗ್ಗೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಆದರೆ ನಮ್ಮ ಕಾರ್ಯಕ್ರಮ ಸ್ವಲ್ಪ ಲೇಟಕ್ಕೆ ಶುರುವಾದ್ರಿಂದ ನಮ್ಮ ಒಂದು ಏನು ಮೆಣಸ್ಕೆರೆ ಪುಟ್ಟಮ್ಮಣ್ಣವರು ತುಂಬ ಸವಿಸ್ತಾರವಾಗಿ ಸಹಕಾರದ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತಾಡಿದ್ರು. ನನಗೇನು ಅನ್ನಿಸ್ತು ಅಂದರೆ ನಮ್ಮ MLA ಅವರು ತಕ್ಷಣ ಬಂದ್ಬಿಟ್ರು. ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬಂದಿರೋರು ಇನ್ನೂ ವಿಚಾರಗಳನ್ನ ನಾವು ಅವ್ರ ಹತ್ರ ತಿಳ್ಕೊಬೋದಿತ್ತೇನೋ. ಆ MLA ಬಂದು ಕಾರ್ಯಕ್ರಮ ಶುರುವಾದಕ್ಕೆ ಅವರ ಭಾಷಣ ಕೂಡ ಮೊಟಕುಗೊಳಿಸ್ತು. ಇನ್ನೂ ಕೂಡ ಅವರ ತಲೆ ಜ್ಞಾನ ಭಂಡಾರದಲ್ಲಿತ್ತು ಅಂತ ನಮಗೆ ವಿಚಾರ ಹೇಳ್ಬೋದಿತ್ತು. ನಮಗೆ ಗೊತ್ತಿಲ್ಲ ಸುಮಾರು ಈ ಸಹಕಾರಿ ಕ್ಷೇತ್ರ ಅಂದ್ರೇನು, ಅದ್ರ ಬಗ್ಗೆ ಇಲ್ಲಿ ಏನೇನು ವ್ಯವಸ್ಥೆಗಳಿದ್ದಾವೆ ಅವರು ಹೇಳಿದ್ರು. ಸಹಕಾರಿ ಕ್ಷೇತ್ರದಲ್ಲಿ ಏನೋ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, APMC ಇರ್ಬೋದು, ಸುಮಾರು ವ್ಯವಹಾರಗಳು ನಡೀತಾ ಇದ್ದಾವೆ. 60% ವ್ಯವಹಾರ ಅದರಲ್ಲೇ ನಡೀತಾ ಇದೆ ಅಂತ ಇನ್ನು ಸವಿಸ್ತಾರವಾಗಿ ಅವರು ವಿಚಾರನ ಹೇಳೋರಿದ್ರು ಅವರು. ಆದರೆ ಸಮಯದ ಅಭಾವದಿಂದ ಅಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದು. ಅವ್ರಿಗೆ ಬೇಕಾದ್ರೆ ಅವರು ಇನ್ನೊಂದು ಈ ಥರದ ಕಾರ್ಯಕ್ರಮನ ಇಟ್ಕೊಂಡು ಅವ್ರದ್ದೇ ಒಂದು ಸಪ್ರೇಟ್ ಕಾರ್ಯಕ್ರಮ ಇಟ್ಟು ಅವರ ಒಂದು ಜ್ಞಾನನ ನಾವೆಲ್ಲ ಕೇಳಲಿಕ್ಕೆ ಒಂದು ಸಭೆಯನ್ನ ಏರ್ಪಾಡು ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ನಾನಾದ್ರೂ ಕೂಡ ಹೇಳ್ತೀನಿ. ಮತ್ತೆ ಅವರು ಕೂಡ ಒಂದು ವಿಚಾರನ ಹೇಳಿದ್ರು. ಏನು ನಮ್ಮ ಈ 7 ಬಣ್ಣಗಳಿದ್ದಾವೆ, ಆ ಬಣ್ಣಗಳು ಒಂದೊಂದು ಸಹಕಾರದ ಬಣ್ಣಗಳು ಒಂದೊಂದು ಹೇಳ್ತೇವೆ ಅಂತ ಅದನ್ನ ಪ್ರಸ್ತಾಪ ಮಾಡೋರು. ಏನು ಸಹಕಾರಿ ಬೇಸಾಯ ಅನ್ನೋ ವಿಚಾರವಾಗಿ ಅದು ಏನಂದ್ರೆ ಯಾವುದೋ 2 ಪಶ್ಚಿಮ ಬಂಗಾಳ ಮತ್ತು ಗುಜರಾತಲ್ಲಿ ಯಾವುದೋ 2 ರಾಜ್ಯದಲ್ಲಿ ಅದು ಈಗಲೂ ಕೂಡ ಪ್ರಚಲಿತದಲ್ಲಿದೆ. ತುಂಬಾ ಅಲ್ಲಿ ಒಂದು ಇದಿದೆ ಅಂತಂದ್ರೆ ನಾವು ರೈತರು ಆಗಿವಿ, ನಾವೆಲ್ಲ ರೈತಾಪಿ ವರ್ಗದಿಂದ ಬಂದಿದ್ದೀವಿ. ಒಂದು ವಿಚಾರ ಏನಂದ್ರೆ ನಾವೆಲ್ಲ ಈಗ ಆಲ್ರೆಡಿ ವ್ಯವಸಾಯನ ಮಾಡಬೇಕು ಅಂದ್ರೆ ತುಂಬಾ ಸಂಕಷ್ಟದಲ್ಲಿದ್ದೀವಿ. ಏನಂದ್ರೆ ಆಳುಗಳು ಸಿಗ್ತಾ ಇಲ್ಲ, ಲೇಬರ್ ಸಿಗ್ತಾ ಇಲ್ಲ, ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ. ಅವ್ರು ಹೇಳುವಂತ ಒಂದು ಸಹಕಾರಿ ಬೇಸಾಯ ಕ್ರಮನ ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಅಳವಡಿಸ್ಕೊಂಡ್ರೆ ತುಂಬಾ ಸಹಾಯ ಆಯ್ತದೆ. ಅಂದ್ರೆ ನಾವು ಆಲ್ರೆಡಿ ಹಿಂದೆ ಮಾಡ್ತಾ ಇದ್ದಾವೆ. ಇದನ್ನ ಏನು ಮುಯ್ಯಾಳ ಪದ್ಧತಿ ಅಂತ ಮಾಡ್ತಾ ಇದ್ದೋ ಅದನ್ನೇ ಕೂಡ ಈಗ ಮರ್ತೋಗ್ಬಿಟ್ಟಿದೀವಿ. ಈಗ ಏನು ಇಲ್ಲ ಸ್ಟ್ಯಾಂಡರ್ಡ್ ಆಗ್ಬಿಟ್ಟು ಇದರಲ್ಲಿ ನೆಲೆನಲ್ಲೇ ಅದನ್ನ ಒಂದು 10 ಸದಸ್ಯರನ್ನ ಮಾಡ್ಕೊಂಡು ಅವ್ರಿಗೆ ಇವ್ರು ಹೋಗೋದು, ಇವ್ರಿಗೆ ಅವ್ರು ಹೋಗೋದು ಮಾಡ್ಕೊಂಡ್ರೆ ತುಂಬಾ ಸಹಕಾರ ಆಯ್ತದೆ. ಕೃಷಿ ಕ್ಷೇತ್ರ ತುಂಬಾ ಅಭಿವೃದ್ಧಿನ ಪಡಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.